ಪ್ರಿಯ ಛಾತ್ರಾಃ ನಮಸ್ತೆ. ನಾನು ಗಣಪತಿ ಹೆಗಡೆ, ಹಿಮಾಂಶು ಜ್ಯೋತಿಕಲಾ ಪೀಠ ಮಲ್ಲೇಶ್ವರಂ ಇಲ್ಲಿ ಸಂಸ್ಕೃತ ಅಧ್ಯಾಪಕ. ಮಕ್ಕಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ, ಅವರು ಮನೆಯಲ್ಲೇ ಕುಳಿತು ಪಾಠವನ್ನು ಅರ್ಥ ಮಾಡಿಕೊಳ್ಳಲಿ ಎಂಬ ದೃಷ್ಟಿಯಿಂದ ನಾನು ಯೂಟ್ಯೂಬ್ ಚಾನಲನ್ನು ನಿನ್ನೆ ದಿನ ಆರಂಭಿಸಿದ್ದೇನೆ. ಇವತ್ತು 10ನೇ ತರಗತಿಯ ಮೊದಲನೇ ಪದ್ಯ ಭಾಗವನ್ನು ನಾನು ವಿವರಿಸುತ್ತೇನೆ. ಸಂಸ್ಕೃತಂ ಅಂದರೆ ಸಮ್ಯಕ್ ಕೃತಂ, ಅಂದರೆ ಚೆನ್ನಾಗಿ ಮಾಡಲ್ಪಟ್ಟಿದ್ದು ಎಂಬ ಅರ್ಥ ಇದೆ. ಸಂಸ್ಕೃತ ಎಂದರೆ ಜ್ಞಾನ ನಿಧಿ. ಹಾಗಾಗಿ ನೀವು ಕೇವಲ ಅಂಕಗಳಿಕೆಗೋಸ್ಕರ ಸಂಸ್ಕೃತವನ್ನು ಓದದೆ ಜ್ಞಾನಕ್ಕೋಸ್ಕರ ಇದನ್ನು ಓದಬೇಕು. ಸಂಸ್ಕೃತ ಎಂದರೆ ಜ್ಞಾನ ಮತ್ತು ವಿಜ್ಞಾನಗಳ ಸಮ್ಮಿಲನವನ್ನು ನಾವು ಕಾಣಬಹುದು, ಜ್ಞಾನ ರಾಶಿಯನ್ನು ಕಾಣಬಹುದು. ವಾಲ್ಮೀಕಿ, ಕಾಳಿದಾಸ, ವ್ಯಾಸ, ಭಾಸ ಹಲವಾರು ಮಹಾಕವಿಗಳು ಈ ಸಂಸ್ಕೃತ ಭಾಷೆಯಲ್ಲಿ ಮಹಾನ್ ಗ್ರಂಥಗಳನ್ನು ಬರೆದಿದ್ದಾರೆ. ರಾಮಾಯಣ, ಮಹಾಭಾರತ, ವೇದ, ಪುರಾಣಗಳು ಪ್ರತಿಯೊಂದು ಸಹ ಸಂಸ್ಕೃತದಲ್ಲಿಯೇ ಇದೆ. ಸಂಸ್ಕೃತವೇ ಎಲ್ಲದಕ್ಕೂ ಸೋರ್ಸು, ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಎಲ್ಲ ಭಾಷೆಗಳ ಜನನಿ ನಮ್ಮ ಸಂಸ್ಕೃತ ಭಾಷೆ. ಸಂಸ್ಕೃತವನ್ನು ಕಲಿತರೆ ನಮ್ಮ ಇತರ ಭಾಷೆಗಳಲ್ಲಿಯೂ ಸಹ ನಾವು ಕೌಶಲ್ಯತೆಯನ್ನು ಪಡೆಯಬಹುದು, ನೈಪುಣ್ಯತೆಯನ್ನು ಸಾಧಿಸಬಹುದು. ಆದ್ದರಿಂದ ಸಂಸ್ಕೃತವನ್ನು ನಾವು ಅಧ್ಯಯನ ಮಾಡಿ ಸುಸಂಸ್ಕೃತರಾಗೋಣ. ಸಂಸ್ಕೃತದಿಂದ ನಮ್ಮ ಸಂಸ್ಕೃತಿಯನ್ನು ಸಹ ಉಳಿಸಿಕೊಳ್ಳಬಹುದು. ಭಾರತೀಯ ಸಂಸ್ಕೃತಿಯ ಜೀವಾಳ ಸಂಸ್ಕೃತ ಭಾಷೆಯಾಗಿದೆ. ಆದ್ದರಿಂದ ತಾವೆಲ್ಲರೂ ಪ್ರಥಮ ಭಾಷಾ ಸಂಸ್ಕೃತವನ್ನು ಸ್ವೀಕರಿಸಿ ಅದನ್ನು ಅಧ್ಯಯನ ಮಾಡುತ್ತಿರುವುದಕ್ಕಾಗಿ ನಾನು ಮೊದಲಿಗೆ ಧನ್ಯವಾದಗಳನ್ನು ತಮಗೆ ಅರ್ಪಿಸುತ್ತೇನೆ. ಅದೇ ರೀತಿ ನಾನು ಸುರ ಸರಸ್ವತಿ ಎಂಬ ಯೂಟ್ಯೂಬ್ ಚಾನಲ್ ಒಂದನ್ನು ನಿನ್ನೆಯಿಂದ ನಾನು ಪ್ರಾರಂಭಿಸಿದ್ದೇನೆ. ಅದಕ್ಕೆ ತಮ್ಮ ಪ್ರೋತ್ಸಾಹ ಅತ್ಯಗತ್ಯ. ತಾವೆಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಬೇಕೆಂದು ತಮ್ಮಲ್ಲಿ ಕೋರಿಕೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮನ ಸ್ತುತಿಯೊಂದಿಗೆ ಇವತ್ತಿನ ಪಾಠವನ್ನು ಪ್ರಾರಂಭಿಸುತ್ತೇನೆ. ಪ್ರಥಮ ಪಾಠ ಉಪನಿಷದ್ ವಚನಂ. ತಮಗೆ ಗೊತ್ತಿರಬಹುದು ಉಪನಿಷತ್ ಅಂದರೆ ಏನು ಅಂತ. ಉಪನಿಷತ್ ಅಂದ್ರೇನು? ವೇದಗಳ ಅಂತಿಮ ಭಾಗ. ನಾವು ವೇದಗಳನ್ನು 4 ವೇದಗಳು, ವೇದ ಅಂದರೆ ನಾಲೆಡ್ಜ್, ವಿದ್ ಧಾತುವಿನಿಂದ ಬಂದಿದೆ, ಅಂದರೆ ಜ್ಞಾನ ಎಂಬ ಅರ್ಥ ವೇದಕ್ಕೆ. ವೇದಗಳಲ್ಲಿ 4 ವೇದಗಳಿವೆ. ಒಟ್ಟು 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಇದು ಚತ್ವಾರಃ ವೇದಾಃ. ಬಟ್ ಇಲ್ಲೇನು ಉಪನಿಷತ್ ಅಂದರೆ ವೇದಗಳ 4ನೆಯ ಭಾಗ. ವೇದಗಳನ್ನು ಬ್ರಾಹ್ಮಣ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಎಂಬ 4 ಭಾಗಗಳನ್ನು ಮಾಡ್ತೀವಿ. ಉಪನಿಷತ್ ಅಂದರೆ 4ನೆಯ ಭಾಗ. ಅಂತಿಮ ಭಾಗ ಅಂದರೆ ಇಲ್ಲಿ ಅಂತಿಮ ಅನ್ನೋದಕ್ಕೂ 2 ಅರ್ಥ ಇದೆ. ವೇದಗಳ ನಿರ್ಣಯಾತ್ಮಕ ಭಾಗ ಅಂತ. ನಾವು ಕೋರ್ಟಲ್ಲಿ ನಾವು ಏನಾದರೂ ವಾದ ವಿವಾದ ಮಾಡುವಾಗ ವಕೀಲರು ವಾದ ವಿವಾದ ಮಾಡ್ತಾರೆ. ಕೊನೆಯಲ್ಲಿ ಜಡ್ಜ್ ಆದವನು, ನ್ಯಾಯಾಧೀಶ ಜಡ್ಜ್ಮೆಂಟನ್ನು ಕೊಡ್ತಾನೆ. ಆ ಜಡ್ಜ್ಮೆಂಟಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಅದೇ ರೀತಿ ವೇದಗಳ ನಿರ್ಣಯಾತ್ಮಕ ಭಾಗ, ಆ ಡಿಸಿಷನ್ ಪಾರ್ಟ್ ಇದೆಯಲ್ವಾ, ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಉಪನಿಷತ್ ಅಂತ ಹೇಳ್ತೀವಿ. ಅದು 106 ಉಪನಿಷತ್ತುಗಳು ಇದ್ದರೂ ಕೂಡ ದಶೋಪನಿಷತ್ತು ತುಂಬ ಪ್ರಸಿದ್ಧವಾಗಿದೆ. ಈಶ, ಕೇನ, ಕಟ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ಐತರೀಯ, ತೈತಿರೀಯ, ಬೃಹದಾರಣ್ಯಕ, ಛಾಂದೋಗ್ಯ ಎಂಬ ದಶೋಪನಿಷತ್ತುಗಳಿವೆ. ಆ ದಶೋಪನಿಷತ್ತುಗಳಿಗೆ ಹೆಚ್ಚಿನ ಪ್ರಮುಖ ಸ್ಥಾನವನ್ನು ನಾವು ಕೊಡ್ತೀವಿ. ಇಲ್ಲಿ ಉಪನಿಷತ್ ವಚನಂ ಅಂತ ಇದೆ. ಉಪನಿಷತ್ ಪ್ಲಸ್ ವಚನಂ ಅಂದರೆ ಇಲ್ಲಿ ಜಸ್ತ್ವ ಸಂಧಿ ಆಗುತ್ತೆ. ಉಪನಿಷತ್ ಪ್ಲಸ್ ವಚನಂ, ಜಸ್ತ್ವ ಸಂಧಿ. ವಚನಂ ಅಂದ್ರೇನು? ಮಾತು. ಉಪನಿಷತ್ ಅಂದರೆ ಉಪನಿಷತ್ತಿನಲ್ಲಿನ ಒಳ್ಳೆಯ ಮಾತು, ಉಪನಿಷತ್ತಿನಲ್ಲಿರುವಂತಹ ಒಳ್ಳೆಯ ಮಾತು, ಹಿತವಚನ, ಸುವಚನ. ಹಾಗಾಗಿ ಇಲ್ಲಿ ಜಸ್ತ್ವ ಸಂಧಿ, ತ ಬಂದು ದ ಬಂದಿರೋದ್ರಿಂದ ಜಸ್ತ್ವ ಸಂಧಿ. ಉಪನಿಷದಃ ವಚನಂ ಅಂತ ಹೇಳಿದ್ರೆ ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ. ಇದು ಉಪನಿಷತ್ತಿನ ಮಾತು, ಉಪನಿಷತ್ತಿನಲ್ಲಿ ಹೇಳಿರುವಂತಹ ಒಳ್ಳೆಯ ಮಾತು ಎಂಬುದು ಈ ಟೈಟ್ಲ್ ಮೀನಿಂಗು. ಇಲ್ಲಿ ಉಪನಿಷತ್ ಅಂತ ಅಂದ್ರೇನು? ಇವಾಗ ಉಪನಿಷತ್ ಅಂದರೆ ಯಾವುದು ಅಂತ ತಮಗೆ ಗೊತ್ತಾಗಿರ್ಬೋದು. ಉಪ ಅಂದರೆ ಹತ್ತಿರ, ಸಮೀಪ ಅಂತ. ನೀ ಅಂದರೆ ತೆಗೆದುಕೊಂಡು ಹೋಗು. ಶತ್ ಅಂತ ಇದೆಯಲ್ವಾ, ಶತಲ್ ಪ್ರತ್ಯಯ. ಉಪ, ನೀ ಮತ್ತು ಶತಲ್ ಪ್ರತ್ಯಯ ಸೇರಿ ಉಪನಿಷತ್ ಅನ್ನೋ ಪದ ಆಗಿದೆ. ಅಂದ್ರೇನು? ಗುರುವಿನ ಬಳಿಗೆ ಕರೆದುಕೊಂಡು ಹೋಗುವಂತಹ, ದೇವರ ಬಳಿಗೆ ಕರೆದುಕೊಂಡು ಹೋಗಲು ಸಹಾಯವಾಗುವಂತಹ ಗ್ರಂಥಗಳಿಗೆ ಉಪನಿಷತ್ ಅಂತ ಹೇಳ್ತೀವಿ. ಅಂದರೆ
ಒಬ್ಬ ಭಕ್ತನನ್ನು ದೇವರ ಸಮೀಪ ಕೊಂಡೊಯ್ಯಲು, ಅವನನ್ನು ಕರೆದುಕೊಂಡು ಹೋಗಲು ಅನುಕೂಲವಾಗುವಂತಹ, ಉಪಕಾರ ಮಾಡುವಂತಹ, ಸಹಾಯ ಮಾಡುವಂತಹ ಗ್ರಂಥಗಳೇ ಉಪನಿಷತ್ತುಗಳು. ಅಂದರೆ ಉಪನಿಷತ್ತುಗಳನ್ನು ಓದೋದ್ರಿಂದ ನಾವು ದೈವ ಸಾಕ್ಷಾತ್ಕಾರವನ್ನು, ಮೋಕ್ಷವನ್ನು ಪಡೆಯಬಹುದು. ಇದು ನಮ್ಮ ಅತ್ಯಂತ ನಮ್ಮ ಜೀವನದ ಉತ್ತಮ ಗುರಿ, ಕೊನೆಯ ಗುರಿ ಅಂತ ಹೇಳ್ಬೋದು, ಮೋಕ್ಷ ಸಂಪಾದನೆ. ಈಗ ಪಾಠವನ್ನು ನೋಡಿ. ಧರ್ಮ ಅರ್ಥ ಕಾಮ ಮೋಕ್ಷಾ ಚತುರ್ವಿಧ ಪುರುಷಾರ್ಥಾ. ಅಂದರೆ ಚತುರ್ವಿಧ ಪುರುಷಾರ್ಥಾ ಕೆ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳು 4 ವಿಧದ ಪುರುಷಾರ್ಥಗಳು. ಪುರುಷಾರ್ಥ ಅಂದ್ರೇನು? ಪ್ರತಿಯೊಬ್ಬ ವ್ಯಕ್ತಿ ಪಡೆಯಲೇಬೇಕಾದಂಥವುಗಳು. ಅಂದರೆ ಏನು? ಬರೀ ಪುರುಷ ಅಂದರೆ ಇಲ್ಲಿ ಬರೀ ಜೆಂಟ್ಸ್ ಮಾತ್ರ ಪಡಿಬೇಕು, ಮಹಿಳೆಯರು ಪಡಿಬಾರದು ಆ ಅರ್ಥ ಅಲ್ಲ. ಪುರುಷಾರ್ಥ ಅಂದರೆ ಒಬ್ಬ ವ್ಯಕ್ತಿ, ಒನ್ ಪರ್ಸನ್, ಯಾವುದೇ ವ್ಯಕ್ತಿ ಇರ್ಬೋದು, ಸ್ತ್ರೀ ಇರಲಿ ಪುರುಷ ಇರಲಿ, ಪ್ರತಿಯೊಬ್ಬನೂ ಸಾಧಿಸಬೇಕಾದಂತಹ 4 ಅಂಶಗಳನ್ನು ಕೊಟ್ಟಿದ್ದಾರೆ. ಧರ್ಮದಂತೆ ನಡ್ಕೊಳ್ಬೇಕು ನಾವು, ಅದಕ್ಕೆ ಫಸ್ಟ್ ಧರ್ಮ ಕೊಟ್ಟಿದ್ದಾರೆ. ಆಮೇಲೆ ಅರ್ಥ ಅಂದರೆ ಹಣ ಸಂಪಾದನೆ ಮಾಡೋದಿದ್ರೆ ಧರ್ಮದ ತಳಹದಿಯ ಮೇಲೆ ಹಣ ಸಂಪಾದನೆ ಮಾಡಬೇಕು. ಧರ್ಮದಂತೆ ನ್ಯಾಯ ಮಾರ್ಗದಲ್ಲಿ ಹಣವನ್ನು ಗಳಿಸಬೇಕು. ಅನ್ಯಾಯ, ದರೋಡೆ ಮುಂತಾದವುಗಳಿಂದ ಹಣವನ್ನು ಗಳಿಸಬಾರದು. ಆಮೇಲೆ ಕಾಮ ಅಂದರೆ ಆಸೆ, ಡಿಸೈರ್. ನಮ್ಮ ಆಸೆಗಳನ್ನು ಸಹ ಧರ್ಮದಂತೆ ನಾವು ಈಡೇರಿಸ್ಕೊಳ್ಬೇಕು. ಒಳ್ಳೆಯ ಮಾರ್ಗದಲ್ಲಿ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೇಕು. ಆಮೇಲೆ ಮೋಕ್ಷ ಅಂದರೆ ಸಾಲ್ವೇಷನ್, ದೇವರನ್ನು ಕಾಣುವುದು. ಮೋಕ್ಷ ಅಂದರೆ ಬಿಡುಗಡೆ ಅಂತ ಅರ್ಥ ಇದೆ. ಹಾಗಾಗಿ ಮೋಕ್ಷ ಇವು ಕೊನೆಯ ಗುರಿ, ನಮ್ಮ ಅಂತಿಮ ಗುರಿ. ಧರ್ಮ ಅರ್ಥ ಕಾಮ ಮೋಕ್ಷಗಳು 4 ರೀತಿಯ ಪುರುಷಾರ್ಥಗಳು. ಪ್ರತಿಯೊಬ್ಬ ವ್ಯಕ್ತಿ ಈ 4 ಸಾಧಿಸಬೇಕು ತಮ್ಮ ಜೀವನದಲ್ಲಿ. ತೇಷಾಂ ಪ್ರಾಪ್ತಿರೇವ ಮಾನವ ಜೀವನಸ್ಯ ಅಂತಿಮಂ ಲಕ್ಷ್ಯಂ. ಅವುಗಳನ್ನು ಪಡೆಯುವುದೇ ಮಾನವ ಜೀವನದ ಕೊನೆಯ ಗುರಿ. ಲಕ್ಷ್ಯಂ ಅಂದರೆ ಗೋಲ್. ಇತಿ ಭಾರತೀಯಾನಾಂ ದೃಢ ವಿಶ್ವಾಸ ಎಂಬುದು ಭಾರತೀಯರ ದೃಢವಾದ ನಂಬಿಕೆ. ಅಂದರೆ ಫರ್ಮ್ ಕಾನ್ಫಿಡೆನ್ಸ್. ಭಾರತೀಯರಿಗೆ ದೃಢವಾದ ನಂಬಿಕೆ ಇದೆ. ದೃಢ ಚ ಅಸೌ ವಿಶ್ವಾಸ ಚ ಅಂತ ಕರ್ಮಧಾರಯ ಸಮಾಸ ಆಗುತ್ತೆ. ಇದು ಗಟ್ಟಿಯಾದ ನಿರ್ಧಾರ. ಏನು ಅಂದರೆ ಮೋಕ್ಷವನ್ನು ಪಡೆಯುವುದೇ ಮಾನವ ಜೀವನದ ಕೊನೆಯ ಗುರಿ, ಸುಪ್ರೀಂ ಗೋಲ್. ಬೇರೆ ಎಲ್ಲ ಕ್ಷಣಿಕ. ಇದು ಮೋಕ್ಷ ಅನ್ನೋದು ಪರಮಾನಂದವನ್ನು ನೀಡುತ್ತೆ. ಅದು ನಮ್ಮ ಕೊನೆಯ ಗುರಿ, ಅಂತಿಮ ಗುರಿಯಾಗಿರಬೇಕು. ಇದು ಭಾರತೀಯರ ದೃಢ ವಿಶ್ವಾಸ. ಭಾರತೀಯರಿಗೆ ಮೋಕ್ಷದ ಬಗ್ಗೆ ತುಂಬ ನಂಬಿಕೆ ಇದೆ. ಅದನ್ನು ಪಡೆಯುವುದರ ಬಗ್ಗೆ ತುಂಬ ಕಳಕಳಿ ಇದೆ. ಅವರ ಈ ಅಂತಿಮ ಗುರಿ. ತೇಷು ಅಂತಿಮಸ್ಯ ಮೋಕ್ಷಸ್ಯ ಪ್ರಾಪ್ತಿ ಆತ್ಮಜ್ಞಾನಾದೇವ ಭವತಿ. ಅವುಗಳಲ್ಲಿ ತೇಷು ಅಂದರೆ ಈ 4 ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಅಂತಿಮಸ್ಯ ಕೊನೆಯ ಮೋಕ್ಷಸ್ಯ ಪ್ರಾಪ್ತಿ, ಮೋಕ್ಷವನ್ನು ಪಡೆಯುವುದು ಆತ್ಮಜ್ಞಾನಾದೇವ ಭವತಿ. ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಆತ್ಮಜ್ಞಾನದಿಂದಲೇ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆತ್ಮಜ್ಞಾನ ಅಂದ್ರೇನು? ಫಿಲಾಸಫಿ. ಅಂದರೆ ಉಪನಿಷತ್ತುಗಳನ್ನು ಓದಿದಾಗ ಅದು ನಮಗೆ ಆತ್ಮಜ್ಞಾನ ಆಗುತ್ತೆ. ವೇದ ಉಪನಿಷತ್ತುಗಳನ್ನು ಓದಿದಾಗ ಅಲ್ಲಿ ಬ್ರಹ್ಮ ಅಂದ್ರೇನು, ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಜೀವಿ ಅಂದ್ರೇನು, ಇವುಗಳ ಬಗ್ಗೆ ಡಿಟೇಲ್ ಆಗಿ ವಿವರಿಸಿದ್ದಾರೆ. ಅದನ್ನು ಆತ್ಮಜ್ಞಾನದ ಮೂಲಕ ಮೋಕ್ಷವನ್ನು ಸಂಪಾದನೆ ಮಾಡ್ಬೋದು. ಕೆಲವರು ಭಕ್ತಿ ಮಾರ್ಗದ ಮೂಲಕ ಪಡಿಬೋದು, ಕೆಲವರು ಕರ್ಮ ಮಾರ್ಗದ ಮೂಲಕ ಪಡಿಬೋದು. ಕಾಯಕವೇ ಕೈಲಾಸ ಅಂತ ಹೇಳ್ತೀವಲ್ವ, ಆ ಥರ ಕೆಲವರು ಜ್ಞಾನ ಮಾರ್ಗದಿಂದ ಪಡೆಯಬಹುದು ಮೋಕ್ಷವನ್ನು. ಇದು ಜ್ಞಾನ ಮಾರ್ಗ. ಆತ್ಮಜ್ಞಾನದಿಂದ ನಾವು ಮೋಕ್ಷವನ್ನು ಪಡೆಯುವುದಕ್ಕೆ ಜ್ಞಾನ ಮಾರ್ಗ ಅಂತ ಹೇಳ್ತೀವಿ. ಆತ್ಮಜ್ಞಾನಾದೇವ ಅಂತ ಇದೆ. ಇಲ್ಲಿ ಆತ್ಮಜ್ಞಾನಾತ್ ಏವ ಜಸ್ತ್ವ ಸಂಧಿ. ಆತ್ಮಜ್ಞಾನಾತ್ ಪ್ಲಸ್ ಏವ ಜಸ್ತ್ವ ಸಂಧಿ. ಆತ್ಮಜ್ಞಾನ ಪ್ರಾಪ್ತೌ ವೇದಾಃ ಉಪನಿಷದಶ್ಚ ಸಾಧನಾನಿ ಭವಂತಿ. ಆತ್ಮಜ್ಞಾನವನ್ನು ಪಡೆಯುವಲ್ಲಿ ವೇದಗಳು ಉಪನಿಷತ್ತುಗಳು ಸಾಧನಾನಿ ಭವಂತಿ, ಸಾಧನಗಳಾಗಿವೆ. ಅವುಗಳ ಮೂಲಕ ನಾವು ಆತ್ಮಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡಿಬೇಕು. ವೇದ ಉಪನಿಷತ್ತುಗಳಲ್ಲಿ ಆಳವಾದಂತಹ ಜ್ಞಾನ ಅಡಗಿರೋದ್ರಿಂದ ಅದನ್ನು ಅರ್ಥೈಸಿಕೊಂಡು ನಾವು ಮೋಕ್ಷವನ್ನು ಪಡೆಯಬಹುದು. ಅವು ಸಾಧನಗಳು ಅಂತ. ಭವಂತಿ ಲಟ್ಲಕಾರ ಪ್ರಥಮ ಪುರುಷ ಬಹುವಚನ. ಉಪನಿಷದ ಚ ಹೇಳುವಲ್ಲಿ ವಿಸರ್ಗ ಸಂಧಿ, ಸಕಾರಾದೇಶ ಮತ್ತು ಶ್ಚುತ್ವ ಸಂಧಿ ಇದೆ. ಏತಾಹ ಉಪನಿಷದ ಶತಾಧಿಕಾಹ ಸಂತಿ. ಈ ಉಪನಿಷತ್ತುಗಳು 100ಕ್ಕೂ ಹೆಚ್ಚು ಇವೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಉಪನಿಷದ ಶತಾಧಿಕ, ಶತ ಪ್ಲಸ್ ಅಧಿಕಾಹ, ಸವರ್ಣ ದೀರ್ಘ ಸಂಧಿ. ಸಂತಿ ಅಂದರೆ ಇವೆ ಅಂತ. ಅಸ್ತಿ ಸ್ತಃ ಸಂತಿ. ಲಟ್ಲಕಾರ ಪ್ರಥಮ ಪುರುಷ ಬಹುವಚನಂ. ಉಪನಿಷದ ಅನ್ನೋದು ಸ್ತ್ರೀಲಿಂಗ,
ಪ್ರಥಮಾ ವಿಭಕ್ತಿ ಬಹುವಚನ. ಉಪನಿಷತ್ ಉಪನಿಷದೌ ಉಪನಿಷದಃ. ತಾಸು ಪ್ರೋಕ್ತಾಃ ಕೇಚನ ಮಂತ್ರಾಃ ಅತ್ರ ನಿರೂಪಿತಾಃ. ಅವುಗಳಲ್ಲಿ ತಾಸು ಅಂದರೆ ತಸ್ಯಾಂತಯೋ ತಾಸು ತದ್ ಶಬ್ದ ಸ್ತ್ರೀಲಿಂಗ ಸಪ್ತಮಿ ವಿಭಕ್ತಿ ಬಹುವಚನಂ. ಅವುಗಳಲ್ಲಿ ಪ್ರೋಕ್ತಾಃ ಪ್ಲಸ್ ಉಕ್ತಾಃ ಗುಣಸಂಧಿ ಹೇಳಿರುವಂತಹ ಕೇಚನ ಮಂತ್ರಾಃ ಕೆಲವೊಂದು ಮಂತ್ರಗಳು ಅತ್ರ ನಿರೂಪಿತಾಃ ಇಲ್ಲಿ ಹೇಳಲ್ಪಟ್ಟಿವೆ. ಅಂದರೆ ಆ ಉಪನಿಷತ್ತಿನಲ್ಲಿ ಹೇಳಿದಂತಹ ಕೆಲವು ಮಂತ್ರಗಳನ್ನು ಆಯ್ದು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇವಾಗ ಮೊದಲನೇ ಶ್ಲೋಕ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗ್ರತಃ ಕಸ್ಯ ಸ್ವಿದ್ಧನಂ. ಈಶಾವಾಸ್ಯ ಉಪನಿಷತ್ ಅನ್ನೋದರಿಂದ ಈ ಶ್ಲೋಕವನ್ನು ಈ ಸ್ತೋತ್ರ ಆರಿಸಿಕೊಳ್ಳಲಾಗಿದೆ. ಇವಾಗ ಅನ್ವಯಾರ್ಥ ನೋಡಿ, ಕೆಳಗಡೆ ಇದೆ. ಜಗತ್ಯಾಂ ಅಂದ್ರೇನು? ಜಗತ್ತಿನಲ್ಲಿ. ಅನ್ವಯಾರ್ಥ ಅಂದರೆ ಪ್ರೋಸ್ ಆರ್ಡರ್, ಅಲ್ಲೇ ಕೆಳಗಡೆ ಇದೆ ನೋಡಿ. ಪೃಥಿವ್ಯಾಂ, ಜಗತ್ಯಾಂ ಅಂದರೆ ಜಗತ್ತಿನಲ್ಲಿ ಅಂದರೆ ಪೃಥಿವ್ಯಾಂ. ಜಗತ್ತಂದರೆ ಪೃಥಿವಿ, ವಿಶ್ವ, ಪ್ರಪಂಚ, ಪ್ರಪಂಚದಲ್ಲಿ. ಯತ್ಕಿಂಚಾಂ, ಯತ್ಕಿಂಚ ಜಗತ್, ಚರಾಚರಂ ಜಗತ್. ಚರ ಅಚರ. ಚರ ಅಂದ್ರೇನು? ಮೂವೇಬಲ್ ಅಂತ. ಅಚರಂ ಅಂದರೆ ನಾನ್ ಮೂವೇಬಲ್, ಅಂದರೆ ಜಡ ಮತ್ತು ಅಜಡ ಅಂತ ಹೇಳ್ತೀವಲ್ವ, ಆ ಥರ ಅಚರ ವಸ್ತುಗಳು. ತೇನ ಸ್ವೇನ ರೂಪೇಣ ಈಶಾವಾಸ್ಯಂ ಅಂದರೆ ಪರಮಾತ್ಮನಿಂದ ವಾಸಿಸಲ್ಪಟ್ಟಿದೆ. ಅಂದರೆ ಪರಮಾತ್ಮನು ಎಲ್ಲ ಚರಾಚರ ವಸ್ತುಗಳಲ್ಲಿ ವಾಸವಾಗಿದ್ದಾನೆ ಎಂಬುದು ಅರ್ಥ. ಪ್ರಪಂಚದಲ್ಲಿ ಯಾವ್ಯಾವ ವಸ್ತುಗಳಿವೆಯೋ ಅವೆಲ್ಲದರಲ್ಲಿಯೂ ಕೂಡ ಪರಮಾತ್ಮನು ವಾಸವಾಗಿದ್ದಾನೆ, ಆತ್ಮಸ್ವರೂಪದಲ್ಲಿದ್ದಾನೆ. ಇವಾಗ ನಮ್ಮಲ್ಲಿಯೂ ಸಹ ಸೋಲಿದೆ, ಆತ್ಮ ಇದೆ. ನಿಮ್ಮಲ್ಲಿಯೂ ಆತ್ಮ ಇದೆ. ಅದು ಬರೀ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು, ಜ್ಞಾನವೆಂಬ ಕಣ್ಣಿಗೆ ಅದು ಕಾಣಿಸುತ್ತೆ. ಹಾಗಾಗಿ ಅದು ನಮಗೆ ಕಣ್ಣಿಗೆ ಕಾಣಿಸ್ತಲ್ಲ ಅಂತ ತಕ್ಷಣ ಅದು ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಯಾಕೆಂದರೆ ಇವಾಗ ಗಾಳಿಯೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ವಯರಲ್ಲಿ ಹರಿತಾ ಇರುತ್ತೆ ತಂತಿಗಳಲ್ಲಿ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಇರೋದಂತೂ ನಿಜ ಅಲ್ವಾ? ಅದೇ ರೀತಿ ನಾವು ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲಿಯೂ ಇದೆ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದೆ. ಅವನ ಚೈತನ್ಯ, ಅವನ ಶಕ್ತಿ. ಸರ್ವಂ ತ್ಯಕ್ತೇನ ಭುಂಜಿತಾಃ, ಎಲ್ಲವನ್ನೂ ಸಹ ನಾವು ತ್ಯಾಗ ಮನೋಭಾವನೆಯಿಂದ ಅದನ್ನು ರಕ್ಷಿಸಬೇಕು, ಅದನ್ನು ಭೋಗಿಸಬೇಕು, ಅಂದರೆ ಸ್ವೀಕರಿಸಬೇಕು, ನಮ್ಮದಲ್ಲ ಅನ್ನೋ ಭಾವನೆಯಿಂದ. ಅಂದರೆ ಯಾವ ವಸ್ತುಗಳನ್ನು ನಾವು ಉಪಯೋಗಿಸ್ತೀವೋ ಅದು ಯಾವುದು ಕೂಡ ನಮ್ಮದಲ್ಲ, ದೇವರ ಸೃಷ್ಟಿ, ಬೇರೆಯವರು. ಇವಾಗ ಉದಾಹರಣೆಗೆ ಇವಾಗ ನಾನು ಹಾಕ್ಕೊಂಡಿರುವಂತಹ ಬಟ್ಟೆ ಇರ್ಬೋದು, ಆಮೇಲೆ ಉಪಯೋಗಿಸ್ತಾ ಇರುವಂತಹ ಪುಸ್ತಕ ಇರ್ಬೋದು, ಪೆನ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಯಾವುದು ನಾವು ತಯಾರಿಸಿದ್ದಲ್ಲ, ಬೇರೆಯವರು ತಯಾರಿಸಿದ್ದು. ಅದೇ ರೀತಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಸಹ ದೇವರು. ದೇವರ ಸೃಷ್ಟಿಯೇ ಎಲ್ಲವೂ. ನಾನು ಮಾಡಿದೆ, ನಾನು ಅನ್ನೋದು ಅದು ಸುಳ್ಳು. ಹಾಗಾಗಿ ಎಲ್ಲವೂ ಸಹ ದೇವರದ್ದು ಅನ್ನೋ ಭಾವನೆಯಿಂದ, ತ್ಯಾಗ ಮನೋಭಾವನೆಯಿಂದ ನಾವು ಅದನ್ನು ಭೋಗಿಸಬೇಕು, ಅದನ್ನು ಪಾಲಿಸಬೇಕು, ಅದನ್ನು ರಕ್ಷಿಸಬೇಕು, ಕಾಪಾಡಬೇಕು. ಕಸ್ಯಸ್ವಿತ್ ಧನಂ ಮಾಗ್ರದಃ, ಯಾವುದೇ ಬೇರೊಬ್ಬರ ಹಣಕ್ಕೋಸ್ಕರ, ಆಸ್ತಿಗೋಸ್ಕರ, ಸಂಪತ್ತಿಗೋಸ್ಕರ ನಾವು ಆಸೆ ಪಡಬಾರದು. ಒಂದು ಗ್ರೀಡಿ ಅನ್ನೋದು ಒಳ್ಳೆಯದಲ್ಲ. ದುರಾಸೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ನೀವು ಕೇಳಿರ್ತೀರ ಗಾದೆ ಮಾತನ್ನು. ಅದೇ ರೀತಿ ಅತಿ ಆಸೆ ಇರಬಾರ್ದು, ಆಸೆ ಇರಬೇಕು. ಅತಿ ಆಸೆ, ದುರಾಸೆ ಅನ್ನೋದು ಮನುಷ್ಯನಿಗೆ ಇರಬಾರದು, ಅದು ಮನುಷ್ಯನ ಶತ್ರು. ಆದ್ದರಿಂದ ಇರೋದರೊಳಗೆ, ಆಸೆ ಇದ್ದಷ್ಟು ಕಾಲು ಚಾಚು, ಇರೋದರೊಳಗೆ ನೆಮ್ಮದಿಯಿಂದ ನಾವು ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿ ತ್ಯಾಗ ಮನೋಭಾವನೆಯಿಂದ ನಾವು ಬದುಕಬೇಕು ಎಂಬುದು ಇದರ ಅರ್ಥ. ಇವ ಶ್ಲೋಕ ನೋಡಿ. ಇದಂ ಸರ್ವಂ ಯತ್ಕಿಂಚ, ಜಗತ್ಯಾಂ ಅಂದರೆ ಜಗತ್ತಿನಲ್ಲಿ, ಯತ್ಕಿಂಚ ಜಗತ್ ಏನೇನಿವೆಯೋ ಚರಾಚರ ವಸ್ತುಗಳಿವೆಯೋ, ಸರ್ವಂ ಈಶಾವಾಸ್ಯಂ ಎಲ್ಲವೂ ಸಹ ಈಶ್ವರನಿಂದ ವ್ಯಾಪಿಸಲ್ಪಟ್ಟಿದೆ. ಎಲ್ಲದರಲ್ಲಿಯೂ ಈಶ್ವರ ಇದ್ದಾನೆ, ದೇವರಿದ್ದಾನೆ. ತೇನ ತ್ಯಕ್ತೇನ ಭುಂಜಿತಾ, ಆದ್ದರಿಂದ ಅವುಗಳನ್ನು ತ್ಯಾಗ ಮನೋಭಾವನೆಯಿಂದ ಭೋಗಿಸಬೇಕು ಅಥವಾ ಪಾಲಿಸಬೇಕು. ಕಸ್ಯ ಸ್ವಿದ್ಧನಂ ಮಾಗ್ರದಃ, ಬೇರೊಬ್ಬರ ಹಣಕ್ಕೆ ಆಸೆ ಪಡಬಾರದು, ಆಸ್ತಿಗೂ ಸಂಪತ್ತಿಗೂ ಸಹ ಆಸೆ ಪಡಬಾರದು ಎಂಬುದು ಮೊದಲನೇ ಶ್ಲೋಕದ ಅರ್ಥ. ಇಲ್ಲಿ ಗ್ರಾಮರ್ ನೋಡಬೇಕು ಅಂದರೆ, ಜಗತ್ಯಾಂ ಅನ್ನೋದು ಸ್ತ್ರೀಲಿಂಗ ಸಪ್ತಮಿ ವಿಭಕ್ತಿ ಏಕವಚನ, ಜಗತ್ ಅನ್ನೋದು ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ತ್ಯಕ್ತೇನ ಇಲ್ಲಿ ತೃತೀಯ ವಿಭಕ್ತಿ ಏಕವಚನ ಇದೆ. ಭುಂಜೀತಾಹ ಅಂದರೆ ಇಲ್ಲಿ ಲೋಟ್ ಲಕಾರ, ಭುಂಜೀತಾಹ ಲೋಟ್ ಮಧ್ಯಮ ಏಕವಚನ. ಮಾಗ್ರದಃ ಕಸ್ಯ ಸ್ವಿದ್ಧನಂ, ಮಾಗ್ರದಃ ಅಂದರೆ ಆಸೆ ಪಡಬಾರದು. ಕಸ್ಯ ಸ್ವಿದ್ಧನಂ ಹೇಳುವಲ್ಲಿ ಜಸ್ವ ಸಂಧಿ, ಕಸ್ಯ ಸ್ವಿತ್ ಪ್ಲಸ್ ಧನಂ,
ಕಸ್ಯ ಸ್ವಿದ್ದನಂ ಜಸ್ತ್ವ ಸಂಧಿ. ಯಸ್ತು ಇವಾಗ ಎರಡನೇ ಶ್ಲೋಕವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಇದು ಈಶಾವಾಸ್ಯ ಉಪನಿಷತ್ತಿನಿಂದಲೇ ಆರಿಸ್ಕೊಂಡಿದ್ದು. ಇವಾಗ ಅನ್ವಯಾರ್ಥ ನೋಡಿ, ಪ್ರೋಸ್ ಆರ್ಡರ್. ಯಹ ಸರ್ವಾಣಿ ಭೂತಾನಿ ಅಂದರೆ ಯಾವನು, ಸರ್ವಾಣಿ ಭೂತಾನಿ ಅಂದರೆ ಎಲ್ಲ ಜೀವಿಗಳಲ್ಲಿ, ಅವ್ಯಕ್ತಾದೀನಿ ಸ್ಥಾವರಂತಾನಿ ಆತ್ಮನಿ ಏವ ಅನುಪಶ್ಯತಿ, ಎಲ್ಲ ಜೀವಿಗಳಲ್ಲಿ ತನ್ನನ್ನೇ ನೋಡುತ್ತಾನೋ. ಆತ್ಮಾನುಸಂಧಾನಂ ಕರೋತಿ ಅಂದರೆ ಬೇರೆ ಜೀವಿಗಳಲ್ಲಿಯೂ ಇರುವಂತಹ ಆತ್ಮ, ನಮ್ಮಲ್ಲಿರೋ ಆತ್ಮ ಎಲ್ಲವೂ ಒಂದೇ ಎಂದು ತಿಳಿದುಕೊಳ್ಳುವುದು. ವಿಶಾಲ ಮನೋಭಾವನೆ, ಬ್ರಾಡ್ ಮೈಂಡ್. ಅಂದರೆ ಬೇರೆ ಜೀವಿಗಳಲ್ಲಿರುವಂತಹ ಆತ್ಮ, ನಮ್ಮ ದೇಹದಲ್ಲಿರುವ ಆತ್ಮ ಎರಡೂ ಒಂದೇ ಎಂದು ತಿಳಿದುಕೊಳ್ಳುವುದು. ಬೇರೆ ಜೀವಿಗಳಲ್ಲಿ ನಮ್ಮ ಆತ್ಮವನ್ನು ಕಾಣುತ್ತಾನೋ. ಸರ್ವಭೂತೇಷು ಚ ಆತ್ಮಾನಂ, ಬೇರೆ ಪ್ರಾಣಿಗಳಲ್ಲಿ ತನ್ನನ್ನು ಕಾಣುತ್ತಾನೋ. ಸ್ವಾತ್ಮಾನಂ ನಿರ್ವೇಶಂ ಅನುಪಶ್ಯತಿ ಸಹ ತತಃ ತಸ್ಮಾದೇವ ದರ್ಶನಾತ್ ನ ವಿಜುಕ್ಷುತೆ, ಅವನು ಅದರಿಂದ ಚಿಂತಾಂ ನ ಕರೋತಿ ಅಂತ. ಗೃಣಾಂ ಅಂದರೆ ಚಿಂತಾ ಅಂತ, ಚಿಂತೆಯನ್ನು ಹೊಂದುವುದಿಲ್ಲ. ಈ ರೀತಿ ಮಾಡಿದಾಗ ಅವನು ಚಿಂತಿಸುವ ಅಗತ್ಯವೂ ಇಲ್ಲ. ಬೇರೆ ಪ್ರಾಣಿಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ತನ್ನನ್ನು ಕಾಣುವುದು, ತನ್ನಲ್ಲಿ ಬೇರೆ ಎಲ್ಲ ಇತರ ಪ್ರಾಣಿಗಳನ್ನು ನೋಡುವುದು, ಈ ರೀತಿ ವಿಶಾಲ ಮನೋಭಾವನೆಯನ್ನು ಹೊಂದಿದರೆ ನಮ್ಮಲ್ಲಿರುವ ಆತ್ಮವೇ ಬೇರೆ ಜೀವಿಗಳಲ್ಲಿಯೂ ಇದೆ ಎಂದು ತಿಳಿದಾಗ ಮನುಷ್ಯನು ಚಿಂತಿಸುವ ಅಗತ್ಯ ಇರುವುದಿಲ್ಲ. ನ ವಿಜುಗುಪ್ಸತೆ ಅಂದರೆ ಗೃಣಾಂ ನ ಕರೋತಿ, ಅಂಥವನು ಚಿಂತಿಸುವ ಅಗತ್ಯವಿಲ್ಲ, ಚಿಂತೆ ಮಾಡುವುದಿಲ್ಲ. ಈ ರೀತಿ ವಿಶಾಲ ಮನೋಭಾವನೆಯನ್ನು ಹೊಂದಿದರೆ ನಾವು ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬಹುದು. ಅಂದರೆ ಯೂನಿಟಿ ಅಂತ ಹೇಳ್ತೀವಲ್ವಾ, ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸ್ಬೋದು. ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಪಡಿಬೋದು. ಇವಾಗ ಶ್ಲೋಕ ನೋಡಿ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ. ಯಸ್ತು ಅಂದರೆ ಯಹ ಪ್ಲಸ್ ತು ವಿಸರ್ಗ ಸಂಧಿ. ಯಾವನು ಸರ್ವಾಣಿ ಭೂತಾನಿ ಎಲ್ಲ ಪ್ರಾಣಿಗಳಲ್ಲಿ ಆತ್ಮನಿ ಏವ ಅನುಪಶ್ಯತಿ ಎಲ್ಲ ಪ್ರಾಣಿಗಳನ್ನು ತನ್ನಲ್ಲಿಯೇ ಕಾಣುತ್ತಾನೋ. ಆತ್ಮನಿ ಏವ ಎಣ್ಸಂಧಿ, ಆತ್ಮನಿ ಪ್ಲಸ್ ಏವ, ಆತ್ಮನ್ಯೇವ ಎಣ್ಸಂಧಿ, ಏವ ಪ್ಲಸ್ ಅನುಪಶ್ಯತಿ ಸವರ್ಣ ದೀರ್ಘ ಸಂಧಿ. ತನ್ನಲ್ಲೇ ನೋಡುತ್ತಾನೋ, ಎಲ್ಲ ಪ್ರಾಣಿಗಳನ್ನು ತನ್ನಲ್ಲೇ ನೋಡುತ್ತಾನೋ. ಸರ್ವಭೂತೇಷು ಚ ಆತ್ಮಾನಂ, ಹಾಗೆಯೇ ಎಲ್ಲ ಪ್ರಾಣಿಗಳಲ್ಲಿ ತನ್ನನ್ನು ಕಾಣುತ್ತಾನೋ. ತತಃ ನ ವಿಜುಗುಪ್ಸತೆ, ಅವನು ಚಿಂತಿಸುವ ಅಗತ್ಯ ಇಲ್ಲ. ಚ ಪ್ಲಸ್ ಆತ್ಮಾನಂ ಹೇಳುವಲ್ಲಿ ಸವರ್ಣ ದೀರ್ಘ ಸಂಧಿ ಇದೆ. ಚ ಪ್ಲಸ್ ಆತ್ಮಾನಂ, ಚಾತ್ಮಾನಂ ಸವರ್ಣ ದೀರ್ಘ ಸಂಧಿ. ಸರ್ವಭೂತೇಶು ಅಂದರೆ ಸರ್ವೇಷು ಭೂತೇಶು, ಸಪ್ತಮಿ ತತ್ಪುರುಷ ಸಮಾಸ ಆಗುತ್ತೆ ಇದು. ಸರ್ವೇಷು ಭೂತೇಶು. ಇವಾಗ ಮೂರನೇ ಶ್ಲೋಕ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಶ್ವೇತಾಶ್ವತರೋಪನಿಷತ್. ಏಕೋ ದೇವ, ಇವಾಗ ಅನ್ವಯಾರ್ಥ ನೋಡಿ. ಏಕೋ ದೇವ ಅಂದ್ರೇನು? ಅದ್ವಿತೀಯ ದೇವ, ದೇವ ಏಕ, ದೇವನು ಒಬ್ಬನೇ ಅಂತ. ಗಾಡ್ ಈಸ್ ಒನ್. ನಾಮ ಹಲವು, ದೇವನೊಬ್ಬ ನಾಮ ಹಲವು ಅಂತ ನೀವು ಕೇಳಿರ್ತೀರ. ಒಂದು ದೇವರು ಒಬ್ಬನೇ, ಹೆಸರು ಮಾತ್ರ ಬೇರೆ. ಒಬ್ಬರು ಶಿವನನ್ನು ಪೂಜೆ ಮಾಡ್ತಾರೆ, ಒಬ್ಬರು ವಿಷ್ಣುವನ್ನು ಪೂಜೆ ಮಾಡ್ತಾರೆ, ಒಬ್ಬರು ಆಂಜನೇಯನ ಪೂಜೆ ಮಾಡ್ತಾರೆ, ಒಬ್ಬರು ಅಲ್ಲಾಹನನ್ನು ಪೂಜೆ ಮಾಡ್ತಾರೆ, ಆಮೇಲೆ ಕ್ರಿಶ್ಚಿಯನ್ನರು ಕ್ರೈಸ್ತನನ್ನು ಪೂಜೆ ಮಾಡ್ತಾರೆ. ಈ ರೀತಿ ಅಂದರೆ ಹೆಸರು ಬೇರೆ, ದೇವನೊಬ್ಬ ನಾಮ ಹಲವು ಅಂತ. ಏಕೋ ದೇವ ಅದ್ವಿತೀಯ ದೇವ ಅಂದರೆ ಒಬ್ಬನೇ ದೇವನು. ಸರ್ವಭೂತೇಷು ಸರ್ವೇಪಿ ಜೀವಿಷು ಗೂಢ ರಹಸ್ಯ ರೂಪೇಣ ಸ್ಥಿತಃ. ದೇವನು ಎಲ್ಲ ಜೀವಿಗಳಲ್ಲಿ ರಹಸ್ಯವಾಗಿ ವಾಸವಾಗಿದ್ದಾನೆ. ನಮ್ಮ ಈ ಬರಿಗಣ್ಣಿಗೆ ಅವನು ಕಾಣಿಸೋದಿಲ್ಲ, ಅದಕ್ಕೆ ರಹಸ್ಯವಾಗಿ ಅಂತ ಕೊಟ್ಟಿದ್ದಾರೆ. ಸರ್ವವ್ಯಾಪಿ, ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಸರ್ವಭೂತ ಅಂತರಾತ್ಮ, ಎಲ್ಲ ಪ್ರಾಣಿಗಳಲ್ಲಿ ಆತ್ಮಸ್ವರೂಪದಲ್ಲಿ ವಾಸವಾಗಿದ್ದಾನೆ. ಸರ್ವೇಷು ಜೀವಿಷು ಅಂತರಾತ್ಮಭೂತಃ. ಕರ್ಮಾಧ್ಯಕ್ಷ, ಕರ್ಮಾಧ್ಯಕ್ಷ ಅಂದ್ರೇನು? ಸರ್ವಜೀವಿನಾಂ ಕರ್ಮಣಾಂ ಅಧಿಷ್ಠಾತ. ಎಲ್ಲ ಪ್ರಾಣಿಗಳ ಕರ್ಮ, ಅವನು ಮಾಡುವಂತಹ ಕೆಲಸಗಳನ್ನು ಅವನು ನೋಡುತ್ತಾ ಇರ್ತಾನೆ. ಆ ಕೆಲಸಗಳಿಗೆ ಅವನೇ ಅಧ್ಯಕ್ಷ, ಪ್ರೆಸಿಡೆಂಟ್. ಕರ್ಮ ಪ್ಲಸ್ ಅಧ್ಯಕ್ಷ ಸವರ್ಣ ದೀರ್ಘ ಸಂಧಿ. ಫಲದಾತಾಚ, ಫಲದಾಚ ಅಂದರೆ ಫಲಗಳನ್ನು ನೀಡುವವನು ಅವನೇ. ಅವನು ನಮ್ಮನ್ನು ಆಡಿಸ್ತಾನೆ, ಆಡಿಸುವ ಆತ ಅವನು. ನಾವು ಆಡುವವರು, ಅವನು ಕುಣಿಸಿದಾಗೆ ನಾವು ಕುಣಿಬೇಕು. ಅವನು ಸೃಷ್ಟಿಕರ್ತ, ಅವನ ನಿರ್ದೇಶನದಂತೆ ನಾವೆಲ್ಲ ಪಾತ್ರಧಾರಿಗಳು. ಅವನು ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು.
ಹಾಗಾಗಿ ಅವನು ಎಲ್ಲವನ್ನು ಸಹ ನೋಡುತ್ತಾ ಇರ್ತಾನೆ, ಸಾಕ್ಷಿಯಾಗಿರ್ತಾನೆ, ಸಾಕ್ಷಿ ರೂಪದಲ್ಲಿ ಇರ್ತಾನೆ. ಫಲದಾತ ಅಂದರೆ ಅವನೇ ಫಲಗಳನ್ನು ನೀಡುವವನು, ಒಂದು ಸುಖ ದುಃಖಗಳನ್ನು ನೀಡುವವನು ಅವನೇ. ಅದು ನಾವು ಮಾಡಿದ ಕರ್ಮಕ್ಕನುಗುಣವಾಗಿ, ಕರ್ಮಗಳಿಗನುಗುಣವಾಗಿ ಸುಖ ದುಃಖಗಳನ್ನು ನೀಡುವವನು. ಸರ್ವಭೂತಾದಿವಾಸ, ಎಲ್ಲ ಸರ್ವೇಷು ಜೀವಿಷು ಸಂಸ್ಥಿತ ಸಾಕ್ಷಿ, ಎಲ್ಲ ಪ್ರಾಣಿಗಳಲ್ಲಿ ವಾಸವಾಗಿದ್ದುಕೊಂಡು ಸಾಕ್ಷಿ ರೂಪದಲ್ಲಿದ್ದಾನೆ. ಅಂದರೆ ದೇವರಿಗೆ ನಾವು ಕಣ್ಣು ಕಟ್ಟೋದಕ್ಕಾಗೋದಿಲ್ಲ, ಬೇರೆಯವರಿಗೆ ಮೋಸ ಮಾಡ್ಬೋದು, ಬೇರೆಯವರಿಗೆ ಕಾಣದೇ ಇರೋ ಥರ ನಾವು ಕೆಟ್ಟ ಕೆಲಸಗಳನ್ನು ಸಹ ಮಾಡ್ಬೋದು. ಆದರೆ ಆ ದೇವರಿಗೆ ಕಣ್ಣು ಕಟ್ಟೋದಕ್ಕಾಗೋದಿಲ್ಲ. ಯಾಕೆಂದರೆ ಅವನ ಆತ್ಮ ಸ್ವರೂಪದಲ್ಲಿ ನಮ್ಮಲ್ಲೇ ಇರ್ತಾನೆ. ಇವಾಗ ನಾವೇನಾದರೂ ಮಾಡಿದರೆ ಅದು ನಮ್ಮ ಆತ್ಮಕ್ಕೆ ಗೊತ್ತಾಗುತ್ತಲ್ವಾ. ಅದಕ್ಕೆ ಒಂದೊಂದ್ಸಲ ನಾವು ಹೇಳ್ತೀವಿ ಆತ್ಮಸಾಕ್ಷಿ ಇಲ್ವಾ ಅಂತ ಕೇಳ್ತೀವಿ. ಅಂದರೆ ಆತ್ಮಸಾಕ್ಷಿ ಅಂದರೆ ಆತ್ಮ ನೋಡ್ತಾ ಇರುತ್ತೆ, ನಾವು ಏನೇ ಮಾಡಿದ್ರು ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ, ಬೇರೆಯವರ ಆತ್ಮಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಬೇರೆಯವರಿಗೆ ಗೊತ್ತಾಗದೇ ಇರ್ಬೋದು. ಹಾಗಾಗಿ ಅವನು ಸಾಕ್ಷಿ ರೂಪದಲ್ಲಿ ಎಲ್ಲವನ್ನೂ ಸಹ ಅಬ್ಸರ್ವ್ ಮಾಡ್ತಾನೆ. ಚೇತ, ಚೇತ ಅಂದರೆ ಚೈತನ್ಯ ರೂಪ ಅಂತ, ಶಕ್ತಿ ಸ್ವರೂಪ ಅವನು ಇರುವ ತನಕ ಈ ದೇಹಕ್ಕೆ ಬೆಲೆ ಇದೆ. ಇವಾಗ ಆತ್ಮ ಹೊರಟೋಯ್ತು ಅಂದರೆ ಇದು ಡೆಡ್ ಬಾಡಿ ಆಗುತ್ತೆ, ಇದಕ್ಕೆ ಯಾವುದೇ ಬೆಲೆಯನ್ನು ಕೊಡೋದಿಲ್ಲ, ಹೂತಾಕ್ತಾರೆ ಇಲ್ಲ ಸುಟ್ಟಾಕ್ತಾರೆ. ಹಾಗಾಗಿ ಅವನ ಚೈತನ್ಯ, ಅವನು ಆತ್ಮ ಇರುವ ತನಕ ಈ ದೇಹಕ್ಕೆ ತುಂಬ ನಾವು ಶಕ್ತಿ ಇರುತ್ತೆ. ಕೇವಲ ಉಪಾಧಿರಹಿತ ತಥಾ ನಿರ್ಗುಣ ಸತ್ವಾದಿ ಗುಣರಹಿತ, ಅವನು ಶುದ್ಧ ರೂಪ. ಕೇವಲ ಅಂದರೆ ಶುದ್ಧ ರೂಪ ಅಂತ ಕೊಟ್ಟಿದ್ದಾರೆ, ಅಂದರೆ ಪರಿಶುದ್ಧನಾದವನು. ಹಾಗೆಯೇ ನಿರ್ಗುಣ, ಗುಣರಹಿತನಾದವನು. ದೇವರು ನಿರ್ಗುಣ ಅಂತ, ನಿರಾಕಾರ ನಿರ್ಗುಣ ಅಂತ ಹೇಳ್ತೀವಿ. ಸತ್ವಾದಿ ಗುಣರಹಿತ ಭವತಿ. ಸತ್ವ ರಜ ತಮ ಅಂತ 3 ತ್ರಿಗುಣಗಳು ಬರುತ್ತೆ. ಈ 3 ಗುಣಗಳಿಂದ ಅತೀತನಾದವನು, ಅದನ್ನು ಮೀರಿ ನಿಂತವನು ಪರಮಾತ್ಮ ಅಂತ ಅರ್ಥ. ಇಲ್ಲಾಂದರೆ ಸಾಮಾನ್ಯ ಮನುಷ್ಯರ ಹಾಗೆ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ಅವನು ಸತ್ವ ರಜ ತಮೋ ಗುಣಗಳಿಂದ ರಹಿತನಾದವನು, ಅದನ್ನು ಮೀರಿ ನಿಂತವನು. ನೋಡಿ ಇವ ಶ್ಲೋಕ ನೋಡಿ, ಏಕೋದೇವ, ಏಕೋದೇವ ಅಂದರೆ ಒಬ್ಬನೇ ದೇವನು. ಸರ್ವಭೂತೇಷು ಗೂಢ, ಎಲ್ಲ ಪ್ರಾಣಿಗಳಲ್ಲಿ ರಹಸ್ಯವಾಗಿ ಇದ್ದಾನೆ. ಸರ್ವವ್ಯಾಪಿ, ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಸರ್ವಭೂತ ಅಂತರಾತ್ಮ, ಎಲ್ಲ ಪ್ರಾಣಿಗಳಲ್ಲಿ ಆತ್ಮಸ್ವರೂಪದಲ್ಲಿ ಇದ್ದಾನೆ. ಕರ್ಮಾಧ್ಯಕ್ಷ, ಎಲ್ಲರ ಕರ್ಮಗಳನ್ನು ಎಲ್ಲರ ಕಾರ್ಯಗಳನ್ನು ನೋಡುತ್ತಾ ಇರುತ್ತಾನೆ, ಅವನೇ ಅಧಿಪತಿ. ಸರ್ವಭೂತಾದಿವಾಸ, ಎಲ್ಲ ಪ್ರಾಣಿಗಳಲ್ಲಿ ವಾಸವಾಗಿದ್ದು ಸಾಕ್ಷಿ ಸ್ವರೂಪದಲ್ಲಿ ಇರ್ತಾನೆ. ಚೇತ, ಚೈತನ್ಯ ಸ್ವರೂಪನಾಗಿದ್ದಾನೆ, ಶಕ್ತಿ ಸ್ವರೂಪನಾಗಿದ್ದಾನೆ. ಕೇವಲ ನಿರ್ಗುಣ, ಅದೇ ರೀತಿ ನಿರ್ಗುಣನಾಗಿದ್ದಾನೆ. ಇಲ್ಲಿ ಗ್ರಾಮರ್ ನೋಡಬೇಕು ಅಂದರೆ ಸರ್ವಭೂತೇಷು ಅಂತ ಇದೆ, ಸರ್ವೇಷು ಭೂತೇಷು, ಇದು ಆಲ್ರೆಡಿ ಹೇಳಿದ್ದೀನಿ, ಸಪ್ತಮಿ ತತ್ಪುರುಷ ಸಮಾಸ. ಭೂತ ಅಂದರೆ ಪ್ರಾಣಿ ಅಂತ ಬರೀಬೇಕು, ಪರ್ಯಾಯ ಪದ, ಸಮಾನಾರ್ಥಕ ಪದ. ಭೂತೇಷು ಅಂದರೆ ಸಪ್ತಮಿ ವಿಭಕ್ತಿ ಬಹುವಚನ. ಗೂಢ ಅಂದರೆ ರಹಸ್ಯಂ ಅಂತ. ಸರ್ವವ್ಯಾಪಿ ಅಂದರೆ ಎಲ್ಲ ಕಡೆ ವ್ಯಾಪಿಸಿರುವವನು. ಸರ್ವಭೂತ ಪ್ಲಸ್ ಅಂತರಾತ್ಮ, ಸವರ್ಣ ದೀರ್ಘ ಸಂಧಿ. ಕರ್ಮಾಧ್ಯಕ್ಷ, ಇಲ್ಲೂ ಸವರ್ಣ ದೀರ್ಘ ಸಂಧಿ. ಕರ್ಮ ಪ್ಲಸ್ ಅಧ್ಯಕ್ಷ, ಕರ್ಮಾಧ್ಯಕ್ಷ. ಕರ್ಮಣಿ ಅಧ್ಯಕ್ಷ, ಕೆಲಸದಲ್ಲಿ ಅಧ್ಯಕ್ಷ, ಸಪ್ತಮಿ ತತ್ಪುರುಷ ಸಮಾಸ. ಸರ್ವಭೂತಾದಿ ವಾಸ, ಎಲ್ಲ ಭೂತಗಳಲ್ಲಿ ವಾಸವಾಗಿರುವವನು. ಸರ್ವಭೂತ ಪ್ಲಸ್ ಅಧಿವಾಸ, ಸವರ್ಣ ದೀರ್ಘ ಸಂಧಿ. ನಿರ್ಗುಣಶ್ಚಾವಲಿ ನಿರ್ಗುಣ ಚ ಅಂತ ಇದೆ, ವಿಸರ್ಗ ಸಂಧಿ, ಸಕಾರಾದೇಶ ಮತ್ತು ಶ್ಚುತ್ವ ಸಂಧಿ ಇದೆ. ಇದು 3ನೇ ಶ್ಲೋಕ. ಈ ಉಪನಿಷದ್ ವಚನದನ್ನು ಸಮರಿಯನ್ನು ಚೆನ್ನಾಗಿ ಓದ್ಕೊಳ್ಬೇಕು, ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾರೆ, ತುಂಬ ಇಂಪಾರ್ಟೆಂಟು. ಆಮೇಲೆ ಕೊನೆಯ ಶ್ಲೋಕ, ಯಥಾ ನದ್ಯಃ ಸಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪಯೇತಿ ದಿವ್ಯಂ. ಇದು ಮುಂಡಕೋಪನಿಷತ್ ಅನ್ನೋ ಉಪನಿಷತ್ತಿನಿಂದ ಆರಿಸಿಕೊಂಡಿದ್ದು. ಇವಾಗ ನೋಡಿ ನೆಕ್ಸ್ಟ್ ಪೇಜು, ಪ್ರೋಸ್ ಆರ್ಡರ್. ಯಥಾ, ಏನ ಪ್ರಕಾರ, ಯಾವ ಪ್ರಕಾರವಾಗಿ, ಸ್ಯಂದಮಾನಾಃ, ಸ್ಯಂದಮಾನಾಃ ಅಂದರೆ ಹರಿಯುವಂತಹ, ನದ್ಯ ನದಿಗಳು, ಸಮುದ್ರೇ ಅಂದರೆ ಸಾಗರಂ ಪ್ರಾಪ್ಯ, ಸಮುದ್ರವನ್ನು ಹೊಂದಿ, ಸಮುದ್ರಕ್ಕೆ ಸೇರಿ, ನಾಮರೂಪಂಚ ವಿಹಾಯ, ಹೆಸರು ರೂಪವನ್ನು ಹೊರತುಪಡಿಸಿ ಬಿಟ್ಟು, ಅಸ್ತಂ ಗಚ್ಚಂತಿ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ವೋ, ಅದರ್ಶನಂ ಗಚ್ಚಂತಿ ಅಂದರೆ ಯಾವ ರೀತಿ ಹರಿಯುವಂತಹ ನದಿಗಳು ತಮ್ಮ ನಾಮ ಮತ್ತು ರೂಪವನ್ನು ಬಿಟ್ಟು ಹೊರತುಪಡಿಸಿ ಆ ನದಿಯಲ್ಲಿ, ಸಮುದ್ರದಲ್ಲಿ ಒಂದಾಗುತ್ತವೆಯೋ, ಅಂದರೆ ಸಮುದ್ರಕ್ಕೆ ಒಂದಾದ ಮೇಲೆ ಇದು ಕಾವೇರಿ ನದಿಯ ನೀರು, ಇದು ಯಮುನಾ ನದಿ ನೀರು ಅಂತ ನಾವು ಸಪರೇಟ್ ಮಾಡೋದಕ್ಕಾಗೋದಿಲ್ಲ.
ಇದು ಗಂಗಾ ನದಿ ನೀರು ಅಂತ ಸಪರೇಟ್ ಮಾಡೋದಕ್ಕಾಗಲ್ಲ, ಬೇರ್ಪಡಿಸೋದಕ್ಕಾಗಲ್ಲ. ಆ ಸಮುದ್ರ ಸೇರಿದ ಮೇಲೆ ಅವುಗಳ ಹೆಸರು ಆಮೇಲೆ ರೂಪ ಯಾವುದೂ ಸಹ ಇರೋದಿಲ್ಲ. ಅದೇ ರೀತಿ ಹಾಗೆಯೇ ನಾಮರೂಪಾತ್ ವಿಮುಕ್ತ, ಅವಿದ್ಯಾಕೃತ ನಾಮರೂಪಾತ್ ವಿಮುಕ್ತ ಅಂದರೆ ವಿದ್ಯಾವಂತನಾದಂತಹ ಪಂಡಿತರು ಅಥವಾ ವಿದ್ವಾನ್ ಅಂದರೆ ಪಂಡಿತ, ಆತ್ಮಜ್ಞಾನಿ ಅಂದರೆ ಫಿಲಾಸಫರ್, ಆತ್ಮಜ್ಞಾನಿ ಅಂದರೆ ಫಿಲಾಸಫರ್ ಅಂತ. ಪರಾತ್ಪರಂ ದಿವ್ಯಂ ಪುರುಷಂ ಉಪೈತಿ ಅಂದರೆ ಆ ಪರಮಶ್ರೇಷ್ಠವಾದ ದೇವರನ್ನು ಉಪೈತಿ ಅಂದರೆ ದೇವರ ಬಳಿಗೆ ಹೋಗುತ್ತಾರೆ, ದೇವರಲ್ಲೇ ಒಂದಾಗುತ್ತಾರೆ ಅಂತ. ಅದು ನದಿಗಳು, ಹರಿಯುವ ನದಿಗಳು ಹೇಗೆ ಸಮುದ್ರವನ್ನು ಸೇರಿ ತಮ್ಮ ಹೆಸರು ಹಾಗೂ ರೂಪವನ್ನು ಕಳೆದುಕೊಂಡು ಒಂದಾಗುತ್ತವೆಯೋ ಅದೇ ರೀತಿ ಪಂಡಿತನೂ ಸಹ, ಜ್ಞಾನಿಯೂ ಸಹ ತನ್ನ ಹೆಸರು ಮುಂತಾದವುಗಳನ್ನೆಲ್ಲ ಹೊರತುಪಡಿಸಿ ಅದನ್ನೆಲ್ಲ ಮೀರಿ ಅವನು ಆ ಪರಮಶ್ರೇಷ್ಠವಾದಂತಹ ಪುರುಷನಲ್ಲಿ ಒಂದಾಗ್ತಾನೆ, ಅದು ದೇವರಲ್ಲಿ ಒಂದಾಗ್ತಾನೆ ಅಂತ, ಅದು ಮೋಕ್ಷವನ್ನು ಪಡೆಯುತ್ತಾನೆ ಎಂಬುದು ಇದರ ಅರ್ಥ. ನೋಡಿ ಇವ ಶ್ಲೋಕ ನೋಡಿ, ಯಥಾ ನದ್ಯ ಸ್ಯಂದಮಾನಃ ನದ್ಯ, ಹೇಗೆ ಹರಿಯುವಂತಹ ನದಿಗಳು ಸಮುದ್ರೇ ನಾಮರೂಪೇ ವಿಹಾಯ, ನಾಮರೂಪಗಳನ್ನು ಬಿಟ್ಟು ಸಮುದ್ರೇ ಅಸ್ತಂ ಗಚ್ಚಂತಿ, ಸಮುದ್ರದಲ್ಲಿ ಒಂದಾಗುತ್ತವೆಯೋ ಅಥವಾ ಸಮುದ್ರವನ್ನು ಸೇರುತ್ತವೆಯೋ, ತಥಾ ಹಾಗೆಯೇ ವಿದ್ವಾನ್ ನಾಮರೂಪ ವಿಮುಕ್ತ ಅಂದರೆ ವಿದ್ವಾಂಸನೂ ಸಹ ಜ್ಞಾನಿಯೂ ಸಹ ತನ್ನ ಹೆಸರು ರೂಪಗಳನ್ನು ಮೀರಿ ಅದನ್ನು ಹೊರತುಪಡಿಸಿ ಪರಾತ್ಪರಂ ಪುರುಷಂ ದಿವ್ಯಂ ಪುರುಷಂ ಉಪೈತಿ, ಶ್ರೇಷ್ಠವಾದ ದಿವ್ಯವಾದ ಪುರುಷನನ್ನು ಒಂದು ದೇವರನ್ನು ಒಂದಾಗುತ್ತಾನೆ, ದೇವರನ್ನು ಸೇರುತ್ತಾನೆ, ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಅರ್ಥ. ಆತ್ಮಜ್ಞಾನಿಯು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಅರ್ಥ. ನದಿಗಳು ಸಮುದ್ರವನ್ನು ಸೇರುವ ರೀತಿಯಲ್ಲಿ ಭಕ್ತನಾದವನು, ಆತ್ಮಜ್ಞಾನಿಯಾದವನು ದೇವರಲ್ಲಿ ಒಂದಾಗುತ್ತಾನೆ ಅಂತ ಇಲ್ಲಿ ಆ ನದಿಗಳ ಹೋಲಿಕೆಯನ್ನು ಕೊಡೋದ್ರ ಮೂಲಕ ವಿವರಿಸಲಾಗಿದೆ. ಅದು ನಾವು ಪ್ರತಿಯೊಬ್ಬರೂ ಸಹ ದೇವರನ್ನು ಕಾಣುವುದಕ್ಕೆ, ದೇವರಲ್ಲಿ ಒಂದಾಗುವುದಕ್ಕೆ, ಮೋಕ್ಷಕ್ಕಾಗಿ ನಾವು ಪ್ರಯತ್ನ ಪಡಬೇಕು, ಅದು ನಮ್ಮ ಅಂತಿಮ ಗುರಿಯಾಗಿರಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇಲ್ಲಿ ನದ್ಯ ಅಂತ ಇದೆ. ನದ್ಯ ಅಂದರೆ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ನದೀ ನದ್ಯವು ನದ್ಯ ಅಂತ ಬರುತ್ತೆ. ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಸಮುದ್ರೇ ಪ್ಲಸ್ ಅಸ್ತಂ, ಇಲ್ಲಿ ಪೂರ್ವರೂಪ ಸಂಧಿ ಇದೆ. ಸಮುದ್ರ ಪರ್ಯಾಯ ಪದ ರತ್ನಾಕರ, ಅರ್ಣವ, ಸಾಗರ, ಅಬ್ಧಿ ಇವೆಲ್ಲ ಸಹ ಸಮಾನಾರ್ಥಕ ಪದ. ಗಚ್ಚಂತಿ ಲಟ್ಲಕಾರ ಪ್ರಥಮ ಪುರುಷ ಬಹುವಚನಂ. ವಿಹಾಯ, ವಿಹಾಯ ಅಂದರೆ ವಿದೌಟ್, ವಿನಾ ಅಂತ ಅರ್ಥ. ವಿನಾ ಅದು ಅವ್ಯಯ. ಅವ್ಯಯ ಅಂದ್ರೇನು? ಇಂಡಿಕ್ಲೈನೇಬಸ್, ಲಿಂಗ ವಿಭಕ್ತಿ ವಚನಗಳಲ್ಲಿ ಬದಲಾಗದೇ ಇರೋದನ್ನು ಅವ್ಯಯ ಅಂತ ಕರಿತೀವಿ. ಯಥಾ ತಥ, ಸಾಮಾನ್ಯವಾಗಿ ಯಥಾ ಬಂದಾಗ ತಥಾ ಬಂದೇ ಬರುತ್ತೆ, ಜೋಡಿ ಪದ. ಯದಿ ತರ್ಹಿ, ಯತ್ರ ತತ್ರ ಈ ರೀತಿ. ವಿದ್ವಾನ್, ವಿದ್ವಾನ್ ಅಂದರೆ ಜ್ಞಾನಿ, ಪಂಡಿತ ಅಂತ ಬರೀಬೇಕು, ಸಮಾನಾರ್ಥಕ ಪದ. ನಾಮರೂಪಾದ್ ವಿಮುಕ್ತ, ನಾಮರೂಪಾತ್ ವಿಮುಕ್ತ ಜಸ್ತ್ವ ಸಂಧಿ. ಪರಾತ್ಪರಂ ಅಂದರೆ ಶ್ರೇಷ್ಠಂ ಅಂತ ಪರ್ಯಾಯ ಪದ. ಪುರುಷಂ ಉಪೈತಿ. ಇವಾಗ ನಾವು ಅಭ್ಯಾಸವನ್ನು ಒಮ್ಮೆ ನೋಡೋಣ. ಏಕವಾಕ್ಯೇನ ಉತ್ತರಂ ವಿಕಟ. ಮೋಕ್ಷ ಪ್ರಾಪ್ತಿ ಕೇನ ಭವತಿ. ಮೋಕ್ಷ ಪ್ರಾಪ್ತಿ ಯಾವುದರಿಂದ ಆಗುತ್ತೆ ಅಂತ. ಆತ್ಮಜ್ಞಾನೇನ ಭವತಿ ಅಂತ ಬರೀಬೇಕು. ಮೋಕ್ಷ ಪ್ರಾಪ್ತಿ ಸಿಗೋದು ಯಾವುದರಿಂದ? ಆತ್ಮಜ್ಞಾನೇನ, ಆತ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಫಿಲಾಸಫಿಯಿಂದ ಆತ್ಮಜ್ಞಾನೇನ. ಕೇನ ಬದಲು ಆತ್ಮಜ್ಞಾನೇನ ಆನ್ಸರ್ ಇದು. ಆಮೇಲೆ ಚತುರ್ವಿಧ ಪುರುಷಾರ್ಥ ಕೆ, 4 ರೀತಿಯ ಪುರುಷಾರ್ಥಗಳು ಯಾವುವು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೊದಲನೇ ಸಾಲಿನಲ್ಲೇ ಇದೆ. ಇದನ್ನೇ ಬೇಕಾದರೆ ಎಕ್ಸಾಮಲ್ಲಿ ಉಲ್ಟಾ ಕೇಳ್ಬೋದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಕೆ ಅಂತ ಕೇಳಿದ್ರೆ ಚತುರ್ವಿಧ ಪುರುಷಾರ್ಥ ಅಂತ ಬರೀಬೇಕು. ಅಥವಾ ಚತುರ್ವಿಧ ಪುರುಷಾರ್ಥೇಶು ಅಂತಿಮ ಕಹ ಅಂದರೆ ಮೋಕ್ಷ ಬರೀಬೇಕು. ಪ್ರಥಮ ಕಹ ಅಂದರೆ ಧರ್ಮ ಬರೀಬೇಕು. ಈ ರೀತಿ ಸ್ವಲ್ಪ ಚೇಂಜ್ ಮಾಡಿಸ್ ಕೂಡ ಕೇಳ್ಬೋದು. ಆಮೇಲೆ ಇದಂ ಸರ್ವಂ ಕೇನ ವಾಸ್ಯಂ, ಈ ಎಲ್ಲವೂ ಸಹ ಯಾವುದರಿಂದ ವಾಸಿಸಲ್ಪಟ್ಟಿದೆ, ವ್ಯಾಪಿಸಲ್ಪಟ್ಟಿದೆ. ಇದಂ ಸರ್ವಂ ಈಶೇನ ವಾಸ್ಯಂ, ಈಶೇನ ಅಂತ ಬರೀಬೇಕು. ಕೇನ ಬಂದು ಈಶೇನ, ಈಶೇನ ವಾಸ್ಯಂ. ಆಮೇಲೆ 4ನೇದು ಕಾಹ ಸಮುದ್ರೇ ಅಸ್ತಂ ಗಚ್ಚಂತಿ, ಯಾವುದು ಸಮುದ್ರವನ್ನು ಸೇರುತ್ತವೆ ಅಂತ. ನದ್ಯ, ಕಾಹ ಬಂದು ನದ್ಯ ಅಂತ ಆನ್ಸರ್. ನದಿಗಳು ಸಮುದ್ರವನ್ನು ಸೇರುತ್ತವೆ. ಆಮೇಲೆ ರಿಕ್ತಸ್ಥಾನಾನಿ ಪೂರಯತ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಯಸ್ತು ಸರ್ವಾಣಿ ಡ್ಯಾಶ್ ಆತ್ಮನ್ಯೇವಾನು ಪಶ್ಯತಿ. ಯಸ್ತು ಸರ್ವಾಣಿ ಭೂತಾನಿ, ಭೂತಾನಿ ಅಂತ ಬರೀಬೇಕು. 2ನೇ ಶ್ಲೋಕ ಮೊದಲನೇ ಸಾಲಿನಲ್ಲೇ ಇದೆ.
ಭೂತಾನಿ ಗಚ್ಚಂತಿ ಡ್ಯಾಶ್ ವಿಹಾಯ ಗಚ್ಚಂತಿ ನಾಮರೂಪೇ ವಿಹಾಯ ಕೊನೆಯ ಶ್ಲೋಕದಲ್ಲಿದೆ ಮೊದಲನೇ ಲೈನು ಮೊದಲನೇ ಸಾಲಿನಲ್ಲಿದೆ ಏಕೋ ದೇವ ಡ್ಯಾಶ್ ಗೂಢ ಏಕೋ ದೇವ ಸರ್ವಭೂತೇಷು ಗೂಢ ಮೂರನೇ ಸ್ಟಾಂಜಾದಲ್ಲಿದೆ ಇದು ಮೂರನೇ ಶ್ಲೋಕದಲ್ಲಿ ಮೊದಲನೇ ಲೈನಲ್ಲಿ ಇದೆ ಚತುರ್ಥ ಪದಂ ಲಿಖತ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ಅನಾಲಜಿ ನದಿಗಳು ಸಮುದ್ರವನ್ನು ಸೇರುತ್ತವೆ ವಿದ್ವಾನ್ ಡ್ಯಾಶ್ ವಿದ್ವಾಂಸರು ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಂ ಉಪೈತಿ ಇದನ್ನು ಬರೀಬೇಕು ಇದಂ ಜಗತ್ ಈಶಾವಾಸ್ಯಂ ಕಸ್ಯ ಸ್ವಿದ್ದನಂ ಮಾಗೃದಃ ಮಾಗೃದಃ ಅಂತ ಬರೀಬೇಕು ಕಸ್ಯ ಸ್ವಿದ್ದನ ಮಾಗೃದಃ ಕಸ್ಯ ಸ್ವಿದ್ದನಂ ನೋಡಿ ಮೊದಲನೇ ಶ್ಲೋಕ ಎರಡನೇ ಲೈನಲ್ಲಿ ಮಾಗೃದಃ ಇದೆಯಲ್ವಾ ಅದು ಆನ್ಸರ್ ಮಾಗೃದಃ ರೇಖಾಂಕಿತ ಪದಂ ಅವಲಂಬ್ಯ ಪ್ರಶ್ನವಾಕ್ಯಂ ಕುರುತ ಕ್ವಶನ್ ಫಾರ್ಮೇಷನ್ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನದಿಗಳು ಸಮುದ್ರವನ್ನು ಸೇರುತ್ತವೆ ಅಂತ ನದ್ಯ ಅನ್ನೋದು ಆನ್ಸರ್ ಬರೋ ಥರ ನೀವು ಪ್ರಶ್ನೆಯನ್ನು ಕೇಳಬೇಕು ನದ್ಯ ಅಂದರೆ ನದಿಗಳು ಅಂತ ಯಾವುವು ಅಂತ ಕಾಹ ಅಂತ ಬರೀಬೇಕು ಕಾಹ ಸಮುದ್ರೇ ಅಸ್ತಂ ಗಚ್ಚಂತಿ ಕಾಹ ಯಾಕೆಂದರೆ ನದಿಗಳು ಸ್ತ್ರೀಲಿಂಗ ಅಲ್ವಾ ಅದಕ್ಕೋಸ್ಕರ ಕಾಹ ಅಂತ ಬರೀಬೇಕು ಆಮೇಲೆ ತ್ವಂ ತ್ಯಕ್ತೇನ ಭುಂಜೀತಾಹ ನೀನು ತ್ಯಾಗ ಮನೋಭಾವನೆಯಿಂದ ಭೋಗಿಸಬೇಕು ತ್ಯಕ್ತೇನ ಕಥಂ ಕಥಂ ಭುಂಜಿತಾಹ ಅಂತ ಹೇಗೆ ಭೋಗಿಸಬೇಕು ಅಂದರೆ ತ್ಯಾಗ ಮನೋಭಾವನೆಯಿಂದ ಕಥಂ ಕಥಂ ಅಂದರೆ ಹೌ ಅಂತ ಹೇಗೆ ಉಪನಿಷದಃ ಶತಶಃ ಸಂತಿ ಉಪನಿಷತ್ತುಗಳು ನೂರಾರು ಇವೆ ಅಂತ ಸೊ ಎಷ್ಟು ಇವೆ ಅಂತ ಕೇಳೋದು ಹೇಗೆ ಸಂಸ್ಕೃತದಲ್ಲಿ ಕತಿ ಕತಿ ಅಂದರೆ ಹೌ ಮೆನಿ ಅಂತ ಉಪನಿಷದಃ ಕತಿ ಸಂತಿ ಎಷ್ಟು ಇವೆ ಲಿಂಗ ವಿಭಕ್ತಿ ವಚನಾನಿ ಲಿಖತ ಐದನೇ ಮೇನು ಉಪನಿಷದ ಅಂತ ಇದೆ ಉಪನಿಷದ ಅಂದರೆ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಏಕವಚನಂ ಉಪನಿಷತ್ ಶಬ್ದದು ತೃತೀಯ ವಿಭಕ್ತಿಯಲ್ಲಿದೆ ಸ್ತ್ರೀಲಿಂಗ ಏಕವಚನಂ ಕಸ್ಯ ಕಸ್ಯ ಪುಲ್ಲಿಂಗನೂ ಕರೆಕ್ಟು ನಪುಂಸಕಲಿಂಗನೂ ಕರೆಕ್ಟು ಷಷ್ಠಿ ವಿಭಕ್ತಿ ಏಕವಚನ ಕಸ್ಯ ಕಯೋ ಕೇಶಾಂ ಅಂತ ಬರುತ್ತೆ ಕಿಂ ಶಬ್ದ ಆತ್ಮಾನಂ ಇದು ಸಹ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಆತ್ಮಾನಂ ಆತ್ಮನ್ ಶಬ್ದ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಜಗತ್ಯಾಂ ಸ್ತ್ರೀಲಿಂಗ ಸಪ್ತಮಿ ವಿಭಕ್ತಿ ಏಕವಚನಂ ಸಂಧಿಂ ವಿಭಜ್ಯ ನಾಮಲಿಖತ ನಿರ್ಗುಣಶ್ಚ ನಿರ್ಗುಣ ಪ್ಲಸ್ ಚ ಅಂತ ಬರೀಬೇಕು ಅಂದರೆ ವಿಸರ್ಗ ಸಂಧಿ ಇದು ಸಕಾರಾದೇಶ ನಿರ್ಗುಣ ಪ್ಲಸ್ ಚ ವಿಸರ್ಗ ಸಕಾರಾದೇಶ ಶ್ಚುತ್ವನೂ ಆಗುತ್ತೆ ವಿಸರ್ಗ ಸಂಧಿ ಅಂತ ಬರೆದರೂ ಆಗುತ್ತೆ ಆತ್ಮನ್ಯೇವ ಆತ್ಮನಿ ಪ್ಲಸ್ ಏವ ಎಣ್ ಸಂಧಿ ಆತ್ಮನಿ ಪ್ಲಸ್ ಏವ ಆತ್ಮನಿ ಇಕಾರ ಇದೆಯಲ್ವಾ ಅದಕ್ಕೆ ಏವ ಇಕಾರದ ಬದಲು ಯಕಾರ ಬರುತ್ತೆ ಅದಕ್ಕೆ ಎಣ್ ಸಂಧಿ ಆತ್ಮನಿ ಪ್ಲಸ್ ಏವ ನಾಮರೂಪಾದ್ ವಿಮುಕ್ತ ನಾಮರೂಪಾತ್ ವಿಮುಕ್ತ ನಾಮರೂಪಾತ್ ಅಂತ ಬಿಡಿಸಬೇಕು ನಾಮರೂಪಾತ್ ನಾಮರೂಪಾತ್ ರೂಪಾತ್ ವಿಮುಕ್ತ ರೂಪಾತ್ ವಿಮುಕ್ತ ರೂಪಾದ್ ವಿಮುಕ್ತ ತ ಬದಲು ದ ಬರೋದ್ರಿಂದ ಅದು ಜಸ್ತ್ವ ಸಂಧಿ ಚರಾಚರಂ ಚರ ಪ್ಲಸ್ ಅಚರಂ ಸವರ್ಣ ದೀರ್ಘ ಸಂಧಿ ಚರಾಚರಂ ಸವರ್ಣ ದೀರ್ಘ ಸಂಧಿ ಇವಿಷ್ಟು ಮೊದಲನೇ ಉಪನಿಷತ್ ವಚನಂ ಅನ್ನೋ ಪದ್ಯ ಭಾಗದ ವಿವರಣೆ. ಇವಾಗ ನಾನು ಒಂದ್ಸಲ ಇದರ ಸಮರಿಯನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸಹ ಡಿಕ್ಟೇಟ್ ಮಾಡ್ತೀನಿ, ಬೇಕಾದರೆ ನೀವು ಬರೆದುಕೊಳ್ಳಬಹುದು. ಮೊದಲನೇ ಶ್ಲೋಕ ಕನ್ನಡದಲ್ಲಿ ಹೇಳ್ತೀನಿ. ಈ ಜಗತ್ತಿನಲ್ಲಿ ಸ್ಥಾವರ ಜಂಗಮಾತ್ಮಕವಾದದ್ದು ಏನೇನಿವೆಯೋ ಅವೆಲ್ಲವೂ ಪರಮಾತ್ಮನಿಂದ ಆವರಿಸಲ್ಪಟ್ಟಿವೆ. ಪೂರ್ಣ ವಿರಾಮ, ಫುಲ್ ಸ್ಟಾಪ್. ಸರ್ವಸಂಗ ಪರಿತ್ಯಾಗದಿಂದ ನಿನ್ನನ್ನು ಕಾಪಾಡಿಕೋ. ಫುಲ್ ಸ್ಟಾಪ್. ಯಾರೊಬ್ಬರ ಸಂಪತ್ತನ್ನು
ಬಯಸಬೇಡ. ಯಾರೊಬ್ಬರ ಸಂಪತ್ತನ್ನು ಬಯಸಬೇಡ. ಇದು ಕನ್ನಡದಲ್ಲಿ ಬರೆಯೋರಿಗೆ. ಇದನ್ನೇ ಇಂಗ್ಲೀಷಲ್ಲೂ ಹೇಳ್ತೀನಿ. ಆಲ್ ದಿಸ್ ಆಲ್ ದಿಸ್ whatsoever is mobile in this universe is pervaded by the Lord. All this whatsoever is mobile in this universe is pervaded by the Lord. Full stop. You enjoy everything after renouncing all the attachment to it. You enjoy everything after renouncing all the attachment to it. Full stop. Do not covet anyone's wealth. Do not covet, covet, anyone's wealth. Full stop. ಆಮೇಲೆ ಎರಡನೇ ಶ್ಲೋಕ. ಯಾವನು ಸರ್ವ ಪ್ರಾಣಿಗಳನ್ನು ತನ್ನ ಆತ್ಮದಲ್ಲಿಯೇ ನೋಡುವನೋ ಮತ್ತು ತನ್ನ ಆತ್ಮವನ್ನು ಸರ್ವ ಪ್ರಾಣಿಗಳಲ್ಲಿ ನೋಡುವನೋ ಅವನು ಹಾಗೆ ನೋಡುವುದರಿಂದ ಜಿಗುಪ್ಸೆಯನ್ನು ಮಾಡುವುದಿಲ್ಲ. ಫುಲ್ ಸ್ಟಾಪ್. ಇವಾಗ ಸಮ್ಮರಿ ಬರೆಯುವಾಗ ಈ ಉಪನಿಷತ್ ವಚನದಿಂದ ಆರಿಸಿಕೊಂಡಿದ್ದು ಎಂದು ಬರೆದು ಆ ಪದ್ಯಭಾಗದ ಹೆಸರನ್ನು ಬರೆಯದೇ ವಿವರಿಸಬೇಕು. ಪರೀಕ್ಷೆಯಲ್ಲಿ ಇದಕ್ಕೆ 3 ಅಂಕಗಳಿರುತ್ತೆ ತಾತ್ಪರ್ಯ ಬರೆಯುವುದಕ್ಕೆ. ಇನ್ನು ಇಂಗ್ಲೀಷಲ್ಲಿ he who beholds all beings in one's own self and the self in all beings, never dislikes anyone. Full stop. ಮೂರನೇ ಶ್ಲೋಕ. ಅದ್ವಿತೀಯನಾದ ದೇವನು ಎಲ್ಲ ಪ್ರಾಣಿಗಳಲ್ಲಿ ಗೂಢವಾಗಿರುವವನು, ಸರ್ವವ್ಯಾಪಿಯು, ಎಲ್ಲ ಪ್ರಾಣಿಗಳ ಅಂತರಾತ್ಮನು, ಎಲ್ಲ ಪ್ರಾಣಿಗಳು ಮಾಡುವ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುವವನು, ಸರ್ವ ಪ್ರಾಣಿಗಳಲ್ಲಿ ವಾಸಿಸುತ್ತಿರುವವನು, ಚೈತನ್ಯ ನೀಡುವವನು, ಯಾವ ವಿಧವಾದ ನಿಮಿತ್ತವೂ ಇಲ್ಲದವನು, ಸತ್ವರಜ ತಮೋಗುಣರಹಿತನೂ ಆಗಿದ್ದಾನೆ. ಫುಲ್ ಸ್ಟಾಪ್. ಇವಾಗ ಇಂಗ್ಲೀಷಲ್ಲಿ ದಿ ಲಾರ್ಡ್, who is one without the second, exists innately, innately, exists innately in all beings, omnipresent, 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 is the indweller of all beings, indweller, indweller of all beings, the dispenser of appropriate results
appropriate results for their actions, comma, the dweller in all beings, comma, the imparter of sentience, sentience, comma, without any cause, cause, and is without the three gunas sattva, rajas and tamas, ಇವ 4ನೇ ಶ್ಲೋಕ, ಕೊನೆಯ ಶ್ಲೋಕ. ಗಂಗೆ ಸಿಂಧು ಮುಂತಾಗಿ ಬೇರೆ ಬೇರೆ ನಾಮರೂಪಗಳನ್ನು ಧರಿಸಿರುವ ನದಿಗಳು ಹರಿದು ಹೋಗಿ ಸಮುದ್ರವನ್ನು ಸೇರಿದ ಬಳಿಕ ತಮ್ಮ ನಾಮರೂಪಗಳನ್ನು ಕಳೆದುಕೊಂಡು ಎಂದೆಂದಿಗೂ ನೀರೇ ಆಗಿರುತ್ತವೆ. ಫುಲ್ ಸ್ಟಾಪ್. ಹಾಗೆಯೇ ಆಯಾ ಶರೀರಾದಿ ಹೆಸರುಗಳಿಂದ ಬೇರೆ ಬೇರೆಯಾದ ನಾಮರೂಪಗಳುಳ್ಳ ಜ್ಞಾನಿಗಳು ಅವಿದ್ಯಾಕೃತವಾದ ಉಪಾಧಿಗಳು ಇಲ್ಲದಿರುವಾಗ ತಮ್ಮ ನಾಮರೂಪವನ್ನು ಬಿಟ್ಟು ಪರಬ್ರಹ್ಮನನ್ನೇ ಸೇರಿಕೊಳ್ಳುತ್ತಾರೆ. ಫುಲ್ ಸ್ಟಾಪ್. ಇಂಗ್ಲಿಷಲ್ಲಿ, ಜಸ್ಟ್ ಆಸ್ ರಿವರ್ಸ್ ಲೈಕ್ ಗಂಗಾ, ಸಿಂಧು, ಎಕ್ಸೆಟ್ರಾ, just as rivers like Ganga, Sindhu, etc. full stop, which have various names and forms flow down and on reaching the sea become indistinguishable by giving up their names and forms, comma, the illumined illumined individual souls that are identified with various names and forms become freed from name and forms freed from name and form when they reach the self-illumined Supreme Spirit. That is higher than the highest. ಧನ್ಯವಾದ. ಮುಂದಿನ ಪಾಠಕ್ಕಾಗಿ ಮುಂದಿನ ವಿಡಿಯೋವನ್ನು ತಾವು ವಾಚ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದ.